ವೆಲ್ಕಮ್ ಟು MN ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. UGCಗೆ ಸಂಬಂಧಿಸಿದಂತೆ ಒಂದು ಲೇಟೆಸ್ಟ್ ಅಪ್ಡೇಟ್ ಡೈಲಿ ಹಂಟಲ್ಲಿ ಬಂದಂಥ ಒಂದು ಪ್ರಮುಖವಾದ ಮಾಹಿತಿ ಇದು. ದಿನಾಂಕವನ್ನು ಗಮನಿಸಿ. ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ನೆಟ್ ಕಡ್ಡಾಯವಲ್ಲ, ಹಾಗೆ ಅಧ್ಯಾಪಕರ ನೇಮಕಾತಿಗಾಗಿ UGC ಕರಡು ನಿಯಮ ಪ್ರಕಟ ಅಂತಿದೆ. ಏನೆಲ್ಲ ಮಾಹಿತಿ ಇದೆ ಅನ್ನೋದನ್ನ ಈ ಒಂದು ವಿಡಿಯೋ ಮುಖಾಂತರ ಫುಲ್ ಡೀಟೇಲ್ ಆಗಿ ತಿಳಿದುಕೊಳ್ಳಬಹುದು. ಲೆಟ್ಸ್ ಸ್ಟಾರ್ಟ್. ನವದೆಹಲಿ ಕೇಂದ್ರ ಶಿಕ್ಷಣ ಸಚಿವ ಯೂನಿಯನ್ ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಸಾದ್ ಅವರು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಅಧ್ಯಾಪಕರ ನೇಮಕಾತಿ ಮತ್ತು ಬಡ್ತಿಗಾಗಿ ಸೋಮವಾರ ಬಿಡುಗಡೆ ಮಾಡಿದ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಅಂದರೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಕರಡು ಮಾರ್ಗಸೂಚಿಗಳ ಪ್ರಕಾರ ಸಹಾಯಕ ಪ್ರಾಧ್ಯಾಪಕರಾಗಿ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ಅಂದರೆ ನ್ಯಾಷನಲ್ ಎಲಿಜಿಬಲ್ ಟೆಸ್ಟ್ ಕ್ಲಿಯರಿಂಗ್ ಇನ್ನು ಮುಂದೆ ಕಡ್ಡಾಯ ಅರ್ಹತೆಯಾಗಿರುವುದಿಲ್ಲ ಎಂಬ ಮಾಹಿತಿಯನ್ನ ತಿಳಿಸಿರುವಂತದ್ದು. ನೆಕ್ಸ್ಟ್, ಶಿಕ್ಷಣ ತಜ್ಞರು ಕರಡು ನಿಯಮಾವಳಿಗಳನ್ನು ಉನ್ನತ ಶಿಕ್ಷಣವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಪ್ರಗತಿಪರ ಹಂತಗಳು ಎಂದು ಕರೆದಿದ್ದಾರೆ. ಹಾಗೆ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳಲ್ಲಿನ ಪ್ರಾಧ್ಯಾಪಕರ ನೇಮಕಾತಿಗಳಿಗೆ ಕನಿಷ್ಠ ವಿದ್ಯಾರ್ಹತೆಗಳ ಮೇಲೆ ಅಸ್ತಿತ್ವದಲ್ಲಿರುವ 2018ರ ನಿಯಮಾವಳಿಗಳನ್ನು ಹೊಸ ಮಾನದಂಡಗಳು ಬದಲಿಸುತ್ತವೆ. 2018ರ ನಿಯಮಗಳು ಸಹಾಯಕ ಪ್ರೊಫೆಸರ್ ಮಟ್ಟದ ಪ್ರವೇಶ ಮಟ್ಟದ ಹುದ್ದೆಗಳನ್ನು ಬಯಸುವ ಅಭ್ಯರ್ಥಿಯು ಸ್ನಾತಕೋತ್ತರ ಪದವಿ ಅಂದರೆ PG ನಂತರ UGCಯ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ನೆಟ್ ಪರೀಕ್ಷೆ ತೇರ್ಗಡೆಗೊಳಿಸುವುದು ಕಡ್ಡಾಯಗೊಳಿಸಿತ್ತು. ಆದರೆ ಹೊಸ UGC ಕರಡು ನಿಯಮಗಳ ಅಡಿಯಲ್ಲಿ ಇದು ಕಡ್ಡಾಯವಾಗಿರುವುದಿಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್, ಹೊಸ ಕರಡು ನಿಯಮಗಳಲ್ಲಿ ಏನಿದೆ? ಹೊಸ ಕರಡು ನಿಯಮಗಳು ತಮ್ಮ PhD ಕ್ಷೇತ್ರಕ್ಕಿಂತ ವಿಭಿನ್ನವಾದ ವಿಭಾಗಗಳಲ್ಲಿ 4 ವರ್ಷಗಳ ಪದವಿ ಪೂರ್ವ UG ಅಥವಾ ಸ್ನಾತಕೋತ್ತರ PG ಪದವಿಗಳನ್ನು ಹೊಂದಿರುವ ಅಭ್ಯರ್ಥಿಗಳು ತಮ್ಮ PhD ವಿಷಯದಲ್ಲಿ ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕಾತಿಗೆ ಇವರು ಅರ್ಹರಾಗಿರುತ್ತಾರೆ ಎಂದು ಹೇಳುತ್ತದೆ. ಅದಲ್ಲದೆ ತಮ್ಮ UG ಪದವಿಗಿಂತ ವಿಭಿನ್ನವಾದ ವಿಷಯಗಳಲ್ಲಿ, ವಿಭಿನ್ನ ಅಂದರೆ ಹಲವು ವಿಷಯಗಳಲ್ಲಿ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ನೆಟ್ ಅಥವಾ ರಾಜ್ಯದ ಅರ್ಹತಾ ಪರೀಕ್ಷೆ KSET ಅಂತ ನಾವು ಏನು ಹೇಳ್ತೀರಿ, ಅರ್ಹತೆ ಪಡೆದ ಅಭ್ಯರ್ಥಿಗಳು ನೆಟ್ ಅಥವಾ KSET SET ಅಂತ ಹೇಳ್ತೀರಿ, ಇದನ್ನು ತೆರವುಗೊಳಿಸಿದ ವಿಭಾಗ ಅಥವಾ ವಿಷಯದ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ಅರ್ಹರಾಗಿರುತ್ತಾರೆ ಎಂದು ಹೊಸ ಕರಡು ನಿಯಮಗಳಲ್ಲಿ ಈ ಒಂದು ಮಾಹಿತಿಯನ್ನ ತಿಳಿಸಿರುವಂತದ್ದು. ನೆಕ್ಸ್ಟ್, ಇನ್ನಷ್ಟು ಇಂಪಾರ್ಟೆಂಟ್ ಮಾಹಿತಿ ನೋಡೋದಾದ್ರೆ, ಪ್ರೊಫೆಸರ್ ಆಗಿ ಬಡ್ತಿ ಪಡೆಯಲು PhD ಕಡ್ಡಾಯ ಅಂತ ಹೇಳಿದ್ದಾರೆ. ನೋಡ ಬನ್ನಿ ಡೀಟೇಲ್ ಆಗಿ. ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಪ್ರೊಫೆಸರ್ ಆಗಿ ಬಡ್ತಿ ಪಡೆಯಲು PhD ಪದವಿ ಕಡ್ಡಾಯ ಅರ್ಹತೆಯಾಗಿದೆ. ಹಾಗೆ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ನೇಮಕಾತಿಗಾಗಿ ಅಭ್ಯರ್ಥಿಗಳು ಸಹಾಯಕ ಪ್ರಾಧ್ಯಾಪಕರಾಗಿ ಕನಿಷ್ಠ 8 ವರ್ಷಗಳ ಬೋಧನೆಯನ್ನು ಹೊಂದಿರಬೇಕು. ಹಾಗೆ ಪ್ರಾಧ್ಯಾಪಕರ ನೇಮಕಾತಿಗೆ ಸಹಾಯಕ ಪ್ರಾಧ್ಯಾಪಕ ಅಥವಾ ಸಹ ಪ್ರಾಧ್ಯಾಪಕರಾಗಿ ಕನಿಷ್ಠ 10 ವರ್ಷಗಳ ಬೋಧನೆ ಅಗತ್ಯವಿರುತ್ತದೆ ಎಂಬ ಮಾಹಿತಿಯನ್ನ ತಿಳಿಸಿರುವಂಥದ್ದು. ಸ್ನೇಹಿತರೆ, ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳಬೇಕಾಗಿದ್ದಲ್ಲಿ UGC ವೆಬ್ಸೈಟಲ್ಲೂ ಸಹ ಲಭ್ಯವಿರುತ್ತೆ. ಡಿಸೆಂಬರ್ 23, 2024ರಂದು ನಡೆದ ಸಭೆಯಲ್ಲಿ UGC ಕರಡು UGC ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳಲ್ಲಿ ಶಿಕ್ಷಕರು ಮತ್ತು ಶೈಕ್ಷಣಿಕ ಸಿಬ್ಬಂದಿಗಳ ನೇಮಕಾತಿಗಾಗಿ ಕನಿಷ್ಠ ಅರ್ಹತೆಗಳು ಮತ್ತು ಉನ್ನತ ಶಿಕ್ಷಣ ಗುಣಮಟ್ಟವನ್ನು ನಿರ್ವಹಿಸುವ ನಿಯಮಗಳು 2025 ಅನುಮೋದಿಸಿತು.